ಬರುವ 8 ಮತ್ತು 9ನೇ ತಾರೀಕು ಜಾನಪದ ಲೋಕೋತ್ಸವ ಪ್ರತಿ ವರ್ಷದಂತೆ ನಡೀತಾ ಇದೆ. ಈ ವರ್ಷದ ಒಂದು ವಿಶೇಷ ಅಂತಂದರೆ ಮಹಿಳಾ ಜಾನಪದ ಲೋಕೋತ್ಸವ, ಅಂದರೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಾಡಬೇಕು ಈ ಸಲ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಹಿಂದೆನೂ ಕೂಡ ಒಂದು ಸಲ ನಡೆದಿತ್ತು ಈ ಥರ. ನಮ್ಮ ಹೆಣ್ಣುಮಕ್ಕಳು ಜನಪದ ಕಲೆಗಳನ್ನು ತುಂಬ ಹೆಚ್ಚಿನ ಮಟ್ಟದಲ್ಲಿ ಕಲಿತಾ ಇದ್ದಾರೆ. ಅಂಥವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಒಂದು 60% ಅಷ್ಟು ಈ ಸಲ ಮಹಿಳಾ ತಂಡಗಳನ್ನು ನಾವು ಆಹ್ವಾನ ಮಾಡಿದ್ದೀವಿ. ಕರ್ನಾಟಕದಾದ್ಯಂತ ಅನೇಕ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಸೊ ಹಾಗೆ ಕೊಡೋ ಮೂಲಕ ಅವರಿಗೆ ವೇದಿಕೆಯನ್ನು ಒದಗಿಸ್ಕೊಡೋ ಮೂಲಕ ಅವರ ಕಲಿಕೆಗೆ ಇನ್ನೊಂದಷ್ಟು ಪ್ರೋತ್ಸಾಹ ಸಿಗುತ್ತೆ ಅನ್ನೋದು ನಮ್ಮ ಆಶಯ ಅಷ್ಟೇ, ಇನ್ನೇನಿಲ್ಲ. ಅದರ ಜೊತೆಗೆ ಪುರುಷ ತಂಡಗಳು ಇವೆ, ಇಲ್ಲ ಅಂತಲ್ಲ. ಆದ್ಯತೆ ಮೇಲೆ ಹೆಚ್ಚು ತಂಡಗಳನ್ನು ಕರೆದಿರೋದ್ರಿಂದ ಮಹಿಳಾ ಜಾನಪದ ಲೋಕೋತ್ಸವ ಅಂತ ಒಂದು ಹೆಸರಿಟ್ಟಿದ್ದೀವಿ. ಮಹಿಳೆಯರು ತಮ್ಮ ಹಾಡುಗಳನ್ನು ಮತ್ತು ಕಲೆಗಳನ್ನು ಇನ್ನಷ್ಟು ಹೆಚ್ಚೆಚ್ಚು ಕಲಿಬೇಕಾದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಈ ರೀತಿಯ ಒಂದು ಅರ್ಥಪೂರ್ಣವಾದ ಚರ್ಚೆಯನ್ನು ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಾವು ಈ ಸಲ ಒಂದು ಸಂವಾದಗೋಷ್ಠಿಯನ್ನು ಕೂಡ ಮಹಿಳೆಯರನ್ನೇ ಪ್ರಮುಖವಾಗಿ ಮಾಡಿದ್ದೀವಿ. ಇದು 8ನೇ ತಾರೀಕು ಬೆಳಗ್ಗೆ 10 ಉದ್ಘಾಟನೆ ಆಗ್ತದೆ. ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. 10 ಗಂಟೆಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮತ್ತು ನಮ್ಮ ಇಲ್ಲೇ ಇರ್ತಕ್ಕಂಥ ಆದಿಚುಂಚನಗಿರಿ ಮಠದ ರಾಮನಗರ ಶಾಖೆಯ ಅನ್ನದಾನೇಶ್ವರ ಸ್ವಾಮೀಜಿಯವರು ಸಂವಿಧಾನವನ್ನು ಸಾನ್ನಿಧ್ಯವನ್ನು ವಹಿಸ್ತಾರೆ. ಡಾಕ್ಟರ್ ಸಂಧ್ಯಾ ರೆಡ್ಡಿ ಅಂತೇಳಿ ಜಾನಪದದಲ್ಲಿ ಅಪಾರವಾದ ಕೆಲಸವನ್ನು ಮಾಡಿದ್ದಾರೆ, ಸಂಶೋಧನೆಯನ್ನು ಮಾಡಿದ್ದಾರೆ, ಕಥೆಗಳ ಬಗ್ಗೆ PhD ಮಾಡಿದ್ದಾರೆ. ಒಟ್ಟಾರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದಂಥ ಮಾನ್ಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ವಹಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ, ಅವರು ಬರ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯ ಸುತ್ತಮುತ್ತ ಇರ್ತಕ್ಕಂಥ ಈ ಜಿಲ್ಲೆಯ ಲೇಖಕರು ಯಾರು ಇದ್ದಾರೆ ಅವ್ರದ್ದು ಕೂಡ ಒಂದು ಪಟ್ಟಿ ಮಾಡಿ ಆಹ್ವಾನ ಮಾಡಿದ್ದೀವಿ. ಮೊದಲನೇ ದಿವಸ ಯೋಜನೋತ್ಸವ, 2ನೇ ದಿವಸ ಮಧ್ಯಾಹ್ನ ಮೇಲೆ ಗಾಯನೋತ್ಸವ, ಸಂಜೆ ಮೇಲೆ ಯಥಾ ಪ್ರಕಾರ ಅನೇಕ ಕಲಾ ತಂಡಗಳಿಂದ ಬೇರೆ ಬೇರೆ ವೈವಿಧ್ಯಮಯವಾದಂಥ ಕಲಾ ಪ್ರದರ್ಶನಗಳು ನಡೀತಾ ಇದೆ. ಸನ್ಮಾನ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಬರ್ತಾ ಇದ್ದಾರೆ. CP ಯೋಗೇಶ್ವರ್ ಅವ್ರನ್ನ ನಾವು ಆಹ್ವಾನ ಮಾಡಿದ್ದೀವಿ ಬರಬೇಕು ಅಂತೇಳಿ. ಸೋಲಿಗ ಸಮುದಾಯದ ಒಬ್ಬ ಹೆಣ್ಮಗಳು, ಅಂದರೆ ಇಡೀ ಸೋಲಿಗ ಸಮುದಾಯದಲ್ಲೇ ಪ್ರಪ್ರಥಮ ಬಾರಿಗೆ PhDಯನ್ನು ಮಾಡಿದಂಥ ಒಬ್ಬ ಹೆಣ್ಮಗಳು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ರು. ಒಳ್ಳೆಯ ಲೇಖಕಿ ಮತ್ತು ಚಿಂತಕಿ ಮತ್ತು ಸಮಾಜ ಕಾರ್ಯಕರ್ತೆ, ಬುಡಕಟ್ಟುಗಳ ಒಳ್ಳೆಯದಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥ ಒಬ್ಬ ಸಂಘಟನೆಗಾರ್ತಿ, ಅವರನ್ನು ಕೂಡ ನಾವು ಮುಖ್ಯ ಅತಿಥಿಯಾಗಿ ಇಲ್ಲಿ ಆಹ್ವಾನ ಮಾಡಿದ್ದೀವಿ. ಡಾಕ್ಟರ್ ಚಕ್ರೆ ಶಿವಶಂಕರ್ ಅವರಿಗೆ ಈ ಸಲ HL ನಾಗೇಗೌಡ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೀವಿ. 2ನೇದು ಡಾಕ್ಟರ್ ಕ್ಯಾತನಹಳ್ಳಿ ರಾಮಣ್ಣ ಅಂತ, ಅವರಿಗೆ ಈ ಸಲ ನಾವು ಡಾಕ್ಟರ್ ಜೀಶನ್ ಪರಮಶಿವಯ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಮತ್ತು ನಾಡೋಜ ಜಿ ನಾರಾಯಣ ಅವರ ಪ್ರಶಸ್ತಿಗೆ ಶ್ರೀ ಅಡಿವೆಪ್ಪ ಸಣ್ಣವೀರಪ್ಪ ಕುರಿಯವರ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೀವಿ. ಬುರ್ರಕಥಾ ಕಲಾವಿದೆ ಒಬ್ಬರು ಬಸಮ್ಮ ಅಂತೇಳಿ, ಅವರಿಗೆ ಈ ಸಲ ಲಕ್ಷ್ಮಮ್ಮ ನಾಗೇಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಅವರ ತಂದೆ ತಾಯಿ ಹೆಸರಲ್ಲಿ 2 ಪ್ರಶಸ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮೊದಲನೇ ಪ್ರಶಸ್ತಿಯನ್ನು ದೊಡ್ಡ ಕಟಕಯ್ಯ ತಮಟೆ ಕಲಾವಿದರು ನಮ್ಮ ರಾಮನಗರ ಜಿಲ್ಲೆ ಅವ್ರಿಗೂ, 2ನೇ ಪ್ರಶಸ್ತಿಯನ್ನು ಶ್ರೀ ಬೈರನಹಳ್ಳಿ ಶಿವರಾಮ್ ಜನಪದ ರಂಗಭೂಮಿ ನಿರ್ದೇಶಕರು ರಾಮನಗರ ಜಿಲ್ಲೆ ಇವ್ರಿಗೂ ಕೊಡ್ತಾ ಇದ್ದೀವಿ. ನಿಂಬವ್ವ ಶಿವಗೊಂಡ ಬಿರಾದಾರ ಅಂತೇಳಿ ವಿಜಯಪುರ ಜಿಲ್ಲೆ ತತ್ವಪದ ಕಲಾವಿದರು, ಯೋಗ ನರಸಿಂಹಮೂರ್ತಿ ಅಂತ ತಮಟೆ ವಾದನ ಕಲಾವಿದರು ಬೆಂಗಳೂರು ನಗರ ಜಿಲ್ಲೆ, ದಳವಾಯಿ ಚಿತ್ತಪ್ಪ ಗಣೇ ವಾದನ ಕಲಾವಿದರು ಕಾಡುಗೊಲ್ಲರು ಇವರು ಬಳ್ಳಾರಿ ಜಿಲ್ಲೆ, ಶಿವರಾಮೇಗೌಡ ಗೊರವರ ಕುಣಿತದ ಕಲಾವಿದರು ಚಾಮರಾಜನಗರ ಜಿಲ್ಲೆ. 19 ಜನ ಪ್ರಶಸ್ತಿ ಕೊಡ್ತೀರಿ. ಮಹಿಳಾ ಜಾನಪದ ಲೋಕೋತ್ಸವದಲ್ಲಿ 3 ಜನ ಮಹಿಳೆಯರು ಮಾತ್ರ ಪ್ರಶಸ್ತಿ ಭಾಜನರಾಗಿದ್ದಾರೆ. ಉಳಿದವರೆಲ್ಲ ಹೆಸರೇನಿಂದು ಮಹಿಳಾ ಜಾನಪದ ಲೋಕೋತ್ಸವ ಕಲಾವಿದರನ್ನ ಆಯ್ಕೆ ಮಾಡುವಾಗ ಏನಾಗ್ತದೆ, ರಾಜ್ಯಾದ್ಯಂತ ಮಾಡುವಾಗ ಅದು ಪೂರ ಮಹಿಳೆಯರಿಗೆ ಅಥವಾ ಇದು ಮಾಡೋಕ್ಕೂ ಕಷ್ಟ, ತುಂಬ ಭಾಳ ಕಷ್ಟಪಡಬೇಕಾಗ್ತದೆ ಮತ್ತು ಕ್ಷೇತ್ರ ಕಾರ್ಯ ಮಾಡಬೇಕಾಗ್ತದೆ. ಈಗ ಜನ ಅಂತೂ ಪ್ರತಿ ವರ್ಷ ಅದಕ್ಕೆ ರೂಢಿಯಾಗಿದ್ದರೆ ಬರ್ತಾರೆ. ಜನಪದ ಕಲಾ ತಂಡಗಳು ಇಲ್ಲೇನು ನಾನು ಕೊಟ್ಟಿದ್ದೀನಿ, ಎಲ್ಲ ಕಲಾ ತಂಡಗಳು ಬರ್ತಾ ಇದೆ. ಈಗ ಬರುವಂಥ ಕಲಾವಿದರಿಗೆಲ್ಲ ನೀವು TDA ಪ್ರೇರಣಾ ವೆಚ್ಚ ಹೌದೌದು ಸರ್ ಕೊಡ್ತಾ ಇದ್ದೀವಿ. ಹೌದೌದು ಸರ್, ಹೌದೌದು. ಈ ಸಲ ಇನ್ನೊಂದೇನಂತಂದರೆ, ಒಂದು ಯಕ್ಷಗಾನವನ್ನು, ಒಂದು ಮಹಿಳಾ ಯಕ್ಷಗಾನವನ್ನು ತುಂಬ ಅದ್ಭುತವಾಗಿ ಅರ್ಪಿತಾ ಹೆಗಡೆ ಅಂತೇಳಿ ಬೆಂಗಳೂರಿನಲ್ಲಿ ತುಂಬ ಭಾಳ ಫೇಮಸ್ ಅವರು. ಸೊ ಅದೊಂದು ತಂಡವನ್ನು ಕೂಡ ಕರೆಸ್ತಾ ಇದ್ದೀವಿ. ಸೊ ಎಲ್ರಿಗೂ ಸಂಭಾವನೆ ಒಂದು ಮಟ್ಟಕ್ಕೆ ಎಲ್ರಿಗೂ ಕೊಡ್ತಾ ಇದ್ದೀವಿ. ಯುನೆಸ್ಕೋ ಬಂದಿರೋದ್ರಿಂದ ಯುನೆಸ್ಕೋಯಿಂದ ನಮಗೆ ಭಾಳ ಆರ್ಥಿಕವಾದ ಲಾಭ ಬರ್ತದೆ ಅಂತ ಏನಿಲ್ಲ. ಇದು ಇಟ್ಸ್ ಎ ರೆಕಗ್ನಿಷನ್, ಒಂದು ಮಾನ್ಯತೆ ನಮ್ಗೆ ಅಲ್ಲಿಂದ ಸಿಕ್ಕಿದೆ ಅನ್ನುವಂಥದ್ದು ಒಂದು ಹೆಮ್ಮೆ ವಿಚಾರ.